ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದುರಹಂಕಾರಕ್ಕೆ ಉದಾಸೀನ ಮದ್ದು ಅನ್ನೋದು ನಮ್ಮಲ್ಲಿನ ಒಂದು ಗಾದೆ ಮಾತು. ಈಗ ಅಮೆರಿಕದ ವಿಷಯದಲ್ಲಿ ಭಾರತ ಅದನ್ನೇ ಮಾಡ್ತಾ ಇದೆ. ಇಲ್ಲಿ ಅಮೆರಿಕನ ಬರೀ ಉದಾಸೀನ ಮಾತ್ರ ಮಾಡ್ತಾ ಇಲ್ಲ, ಬದಲಿಗೆ ಅವರಿಗೆ ಭಾರತ ಏನು ಮಾಡಿದರೆ ಉರಿಯುತ್ತೋ ಅದನ್ನೇ ಭಾರತ ಹೆಚ್ಚು ಹೆಚ್ಚು ಮಾಡ್ತಾ ಹೋಗ್ತಾ ಇದೆ. ಜೊತೆಗೆ ಅಮೆರಿಕಾದಿಂದ ತಾನು ಕಳ್ಕೊಳ್ಳಬಹುದಾದ ಲಾಭವನ್ನ ಬೇರೆ ಕಡೆಗಳಿಂದ ಗಳಿಸೋದರ ಜೊತೆಗೆ ಅಮೆರಿಕದ ಮಾರುಕಟ್ಟೆಯಲ್ಲಿ ಕೂಡ 50% ಟ್ಯಾರಿಫ್ ನಂತರವೂ ವ್ಯಾಪಾರವನ್ನು ಮುಂದುವರಿಸೋದಕ್ಕೆ ಬೇಕಾದ ಕ್ರಮಗಳನ್ನು ಭಾರತ ಕೈಗೊಳ್ತಾ ಇದೆ. ಹಾಗಾದರೆ ಅಮೆರಿಕಾಗೆ ಟಾಂಗ್ ಕೊಡೋ ಭಾರತದ ಪ್ರಯತ್ನಗಳು ಹೇಗಿವೆ? ರಷ್ಯಾದಲ್ಲಿ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಏನು ಮಾಡ್ತಾ ಇದ್ದಾರೆ? ಬನ್ನಿ ನೋಡೋಣ. ಗೆಳೆಯರೆ, ಅಮೆರಿಕದ ಆರ್ಥಿಕ ಸಮಸ್ಯೆಗಳು ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇವೆ. ವಿಶೇಷವಾಗಿ ಅಲ್ಲಿನ ಟೆಕ್ ಕಂಪನಿಯ ಷೇರುಗಳ ಬೆಲೆ ಕುಸಿತಾ ಇದೆ. ಎಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೃಷ್ಟಿ ಮಾಡಿದ್ದ ಬಬುಲ್ ಒಡೆದು ಹೋಗುತ್ತಾ ಅನ್ನೋ ಭಯ ಅಲ್ಲಿನ ಇನ್ವೆಸ್ಟರ್ಗಳನ್ನ ಕಾಡೋದಕ್ಕೆ ಶುರು ಮಾಡಿದೆ. ಎಐ ಮೂಲಕ ಸಾಕಷ್ಟು ಲಾಭ ಮಾಡಿಕೊಂಡು ಬಿಡಬಹುದು ಅಂತ ಭಾವಿಸಿ ಅದರ ಮೇಲೆ ಹೂಡಿಕೆ ಮಾಡಿದ್ದವರು ಈಗ ನಿರೀಕ್ಷಿತ ಲಾಭಗಳಿಲ್ಲದೆ ನಷ್ಟಗಳನ್ನು ನೋಡಬೇಕಾಗಿ ಬರ್ತಾ ಇದೆ. ಹೀಗಾಗಿ ಅಲ್ಲಿ ಷೇರು ಸೂಚ್ಯಂಕ ಕುಸಿತವನ್ನ ಕಾಣ್ತಾ ಇದೆ. ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಅವರ ಟ್ಯಾರಿಫ್ ಯುದ್ಧ ಕೂಡ ಅಮೆರಿಕನ್ನರನ್ನ ಬೆಲೆ ಏರಿಕೆಯ ಸಮಸ್ಯೆಗೆ ಸಿಲುಕಿಸ್ತಾ ಇದೆ. ಇದರ ಜೊತೆ ನೊಬೆಲ್ಗಾಗಿ ಪ್ರಯತ್ನ ಪಡ್ತಾ ಇರೋ ಟ್ರಂಪ್ ಆಸೆ ಎಷ್ಟರ ಮಟ್ಟಿಗೆ ಈ ಬಾರಿ ಈಡೇರುತ್ತೆ ಅನ್ನೋದು ಕೂಡ ಖಚಿತವಾಗಿ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಭಾವ್ಯ ನ್ಯೂಕ್ಲಿಯರ್ ಯುದ್ಧವನ್ನ ನಾನೇ ನಿಲ್ಲಿಸಿದ್ದು ಅಂತ ಆತ ಎಷ್ಟೇ ಬಾರಿ ಹೇಳ್ಕೊಂಡ್ರು ಅದನ್ನ ಭಾರತ ಅಕ್ನಾಲೆಡ್ಜ್ ಮಾಡ್ತಾ ಇಲ್ಲ. ಇನ್ನು ರಷ್ಯಾ ಯುಕ್ರೇನ್ ಯುದ್ಧ ಸದ್ಯಕ್ಕೆ ನಿಂತು ಹೋಗುತ್ತೆ ಅನ್ನೋ ನಂಬಿಕೆ ಕೂಡ ಬರ್ತಾ ಇಲ್ಲ. ಯಾಕೆಂದ್ರೆ ಟ್ರಂಪ್ ಜೊತೆ ಮಾತುಕತೆ ನಡೆಸಿ ನೀವೇ ಇದ್ದಿದ್ರೆ ಈ ಯುದ್ಧನೇ ಆಗ್ತಿರ್ಲಿಲ್ಲ ಬಿಡಿ ಅಂತ ಹೇಳಿದ್ದ ಪುತಿನ್, ಆಯ್ತು ನೀವು ಹೇಳಿದ ಹಾಗೆ ಸಂಧಾನ ಮಾಡಿಕೊಳ್ಳೋಣ ಅಂತ ನಗ್ತಾ ಹೇಳಿದ್ದ ಪುತಿನ್ ಅಲಾಸ್ಕಾದಿಂದ ರಷ್ಯಾ ತಲುಪಿದ ಬೆನ್ನಲ್ಲೇ ಯುಕ್ರೇನ್ ಮೇಲೆ ದಾಳಿಯನ್ನ ತೀವ್ರಗೊಳಿಸಿದ್ದಾರೆ. ಇಲ್ಲಿ ಅವರ ಉದ್ದೇಶ ಸ್ಪಷ್ಟವಾಗಿ ಕಾಣ್ತಾ ಇದೆ. ಡೊನೆಸ್ಕ್ ಹಾಗೂ ಲುಹಾನ್ಸ್ಕ್ ಭಾಗವನ್ನ ಸಂಪೂರ್ಣವಾಗಿ ರಷ್ಯಾ ತನ್ನ ಕೈಗೆ ತಗೊಳ್ಳುತ್ತೆ. ಹಾಗೆ ಖೆರ್ಸಾನ್ ಹಾಗೂ ಜೆಪೊರೊಜೆಜಿಯಾ ಭಾಗದಲ್ಲಿ ಒಂದಷ್ಟು ಭೂಪ್ರದೇಶವನ್ನ ತಾನಿಟ್ಕೊಂಡು ಇನ್ನೊಂದಷ್ಟನ್ನ ಯುಕ್ರೇನ್ಗೆ ಬಿಟ್ಟುಕೊಡುತ್ತೆ. ಒಟ್ಟಾರೆ ಪೂರ್ವ ಯುಕ್ರೇನ್ ರಷ್ಯಾದ ಪಾಲಾಗುತ್ತೆ. ಕೆಳಭಾಗದಲ್ಲಿ ರಷ್ಯಾದ ಮುಖ್ಯ ಭೂಮಿಯಿಂದ ನೇರವಾಗಿ ಕ್ರಿಮಿಯಾಗೆ ರಸ್ತೆ ಮಾರ್ಗವನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ, ಅಂದ್ರೆ ರಷ್ಯಾ ಮತ್ತು ಕ್ರಿಮಿಯಾನ ಭೂಮಾರ್ಗದ ಮೂಲಕ ಸಂಪರ್ಕಿಸೋದಕ್ಕೆ ಏನು ಬೇಕೋ ಅದನ್ನ ರಷ್ಯಾ ತನ್ನ ಕೈಯಲ್ಲಿಟ್ಕೊಳ್ಳುತ್ತೆ. ಉಳಿದ ಭೂಭಾಗವನ್ನು ಯುಕ್ರೇನ್ಗೆ ಬಿಟ್ಟು ಸಂಧಾನವನ್ನ ಮಾಡಿಕೊಳ್ಳೋದಕ್ಕೆ ಸಿದ್ಧ ಆಗ್ತಾ ಇದೆ. ಅದಕ್ಕೆ ಸಂಬಂಧಿಸಿದ ಒಂದು ಮ್ಯಾಪ್ ಅನ್ನು ಕೂಡ ತಯಾರು ಮಾಡಲಾಗಿದೆ. ಆದರೆ ಅದನ್ನ ಜೆಲೆನ್ಸ್ಕಿ ಒಪ್ಪಬೇಕು. ಹಾಗಾಗದೇ ಇದ್ರೆ ಜೆಲೆನ್ಸ್ಕಿಯನ್ನ ಪಕ್ಕಕ್ಕಿಟ್ಟಾದರೂ ಟ್ರಂಪ್ ಯುಕ್ರೇನ್ ಹಾಗೂ ರಷ್ಯಾ ನಡುವೆ ಸಂಧಾನಕ್ಕೆ ಸಹಿ ಮಾಡಿಸಬೇಕು. ಹಾಗೆ ಮಾಡಿಸೋದಿಕ್ಕೆ ಯುರೋಪಿಯನ್ ಯೂನಿಯನ್ ಒಪ್ಪುತ್ತಾ ಗೊತ್ತಿಲ್ಲ. ಯಾಕೆಂದ್ರೆ ಈಗ ಟ್ರಂಪ್ ಯುಕ್ರೇನ್ನ ಮುಂದಿಡ್ತಿರುವ ಪುತಿನ್ ಪ್ರಪೋಸ್ಡ್ ಮ್ಯಾಪಿಗೆ ಜರ್ಮನಿ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಇದೆಲ್ಲದರ ನಡುವೆ ಈ ಸಂಧಾನವನ್ನು ಮಾಡಿಸೋದಕ್ಕೆ ಟ್ರಂಪ್ಗೆ ಹೆಚ್ಚು ಸಮಯ ಕೂಡ ಇಲ್ಲ. ಇನ್ನು ಒಂದೂವರೆ ತಿಂಗಳ ಒಳಗಾಗಿ ಎಲ್ಲ ಮುಗಿದು ಹೋಗಬೇಕು. ಅಲ್ಲೊಂದು ಶಾಂತಿ ಮತ್ತು ಸಂಧಾನದ ಅಗ್ರಿಮೆಂಟ್ಗೆ ಸಹಿ ಆಗಬೇಕು. ಹೀಗಾಗಿ ಇದೆಲ್ಲ ಆಗುತ್ತಾ ಗೊತ್ತಿಲ್ಲ. ಈ ಹಂತದಲ್ಲಿ ಟ್ರಂಪ್ ಟೆನ್ಷನ್ಗೆ ಬಿದ್ದಿದ್ರೆ ಮತ್ತೊಂದು ಕಡೆ ಅವರ ಸುತ್ತ ಇರೋ ಸೊರೋಸ್ ಬೆಂಬಲಿಗರ ಗುಂಪು ಭಾರತವನ್ನ ಟಾರ್ಗೆಟ್ ಮಾಡ್ಕೊಂಡು ಟ್ಯಾರಿಫ್, ಸ್ಯಾಂಕ್ಷನ್ಸು ಮಗದೊಂದು ಹೇರೋ ಪ್ರಯತ್ನದಲ್ಲಿದೆ. ಅವರಿಗೆ ಭಾರತದಲ್ಲಿನ ಸರ್ಕಾರವನ್ನ ಹೇಗಾದರೂ ಮಾಡಿ ಅಸ್ಥಿರಗೊಳಿಸಬೇಕು. ಇಲ್ಲಿ ಅವರು ಮಾತು ಕೇಳುವ ಕೈಗೊಂಬೆ ಸರ್ಕಾರವೊಂದು ಬಂದು ಕೂತ್ಕೋಬೇಕು. ಅದಕ್ಕಾಗಿ ಅಮೆರಿಕದ ಡೀಪ್ ಸ್ಟೇಟ್ ಬಲೆಯನ್ನ ಹೆಣಿತಾ ಕೂತಿದೆ. ಇಂಥ ಸಂದರ್ಭದಲ್ಲಿ ಅಮೆರಿಕಾಗೊಂದು ಪಾಠ ಕಲಿಸುವ ಮತ್ತು ಅಮೆರಿಕದ ಊರಿಗೆ ಮತ್ತಷ್ಟು ಪೆಟ್ರೋಲ್ ಸುರಿಯುವ ಕೆಲಸವನ್ನ ಭಾರತ ಕೂಡ ಮಾಡೋದಿಕ್ಕೆ ಹೋಗ್ತಾ ಇದೆ. ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ರಷ್ಯಾ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಗೆಳೆಯರೆ, ಇಲ್ಲಿ ಭಾರತ ಮತ್ತು ಅಮೆರಿಕ ನಿಯೋಗಗಳ ನಡುವೆ ಇದೇ ಆಗಸ್ಟ್ ತಿಂಗಳಲ್ಲಿ ಮಾತುಕತೆಗಳು ನಡೀಬೇಕಿತ್ತು. ಆದರೆ ಅಲಾಸ್ಕಾ ಮೀಟಿಂಗ್ ಆದ ಬೆನ್ನಲ್ಲೇ ಅಮೆರಿಕದ ಆ ನಿಯೋಗ ಭಾರತದ ಭೇಟಿಯನ್ನು ರದ್ದು ಮಾಡಿಕೊಳ್ತು. ಇಲ್ಲಿ ಭಾರತವೇ ಮಾತುಕತೆಯನ್ನು ಪುನರಾರಂಭಿಸಿ ಅಂತ ಬೇಡ್ಕೊಳ್ಳಿ ಕೇಳಲಿ ಅನ್ನೋ ತಂತ್ರ ಅದು. ಹಾಗೆ ನಾವೇ ಮೇಲ್ಬಿದ್ದು ಕೇಳಿದ್ರೆ ಬಾರ್ಗೇನ್ ಮಾಡೋ ಜಾಗದಲ್ಲಿ ಅವರಿರ್ತಾರೆ. ಆದರೆ ಭಾರತ ಆ ಭೇಟಿ ರದ್ದಾದ ಬಗ್ಗೆ ಯಾವ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಬದಲಿಗೆ ಚೈನಾ ಜೊತೆ ತನ್ನ ಸಂಬಂಧಗಳನ್ನು ಸರಿ ಮಾಡಿಕೊಳ್ಳೋದಕ್ಕೆ ಸಿಕ್ಕ ಅವಕಾಶವನ್ನ ಸರಿಯಾಗಿ ಬಳಸಿಕೊಳ್ಳೋ ಪ್ರಯತ್ನವನ್ನು ಶುರು ಮಾಡಿತು. ಶಾಂಘೈ ಕೋಆಪರೇಷನ್ ಸಮಿಟ್ಗೆ ಭಾರತದ ಪ್ರಧಾನಿಗೆ ಆಹ್ವಾನ ಬಂತು. ನಾನು ಬರ್ತೀನಿ ಅಂತ ಮೋದಿ ಕೂಡ ಹೇಳಿದ್ರು. ಅಲ್ಲೀಗ ಭಾರತದ ಪ್ರಧಾನಿಯ ಸ್ವಾಗತಕ್ಕೆ ಸಿದ್ಧತೆಗಳು ನಡೀತಾ ಇವೆ. ಇನ್ನು ಮತ್ತೊಂದು ಕಡೆ NSA ಅಜಿತ್ ದೋವಲ್ ಇತ್ತೀಚೆಗಷ್ಟೇ ರಷ್ಯಾಗೆ ಹೋಗಿ ಪುತಿನ್ ಅವರನ್ನ ಭೇಟಿ ಮಾಡಿ ಬಂದ್ರಲ್ಲ, ಈಗ ಅಲ್ಲಿಗೆ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಹೋಗಿದ್ದಾರೆ. ಭಾರತದ ಮೇಲೆ ಅಮೆರಿಕ ಹೆಚ್ಚು ಸುಂಕಗಳನ್ನು ವಿಧಿಸಿದ್ರೆ ಏನು ಮಾಡಬೇಕು ಅನ್ನೋ ಕುರಿತಾದ ಪ್ಲಾನ್ ಒಂದು ನಮ್ಮ ಬಳಿ ಇದೆ ಅಂತ
ಮೊನ್ನೆ ಭಾರತದಲ್ಲಿನ ರಷ್ಯಾ ರಾಯಭಾರಿ ಹೇಳಿದ್ರಲ್ಲ, ಬಹುಶಃ ಆ ಪ್ಲಾನ್ ಕಾರ್ಯರೂಪಕ್ಕೆ ಇನ್ನು ಮುಂದೆ ಬರುತ್ತೆ. ಭಾರತ ಮತ್ತು ರಷ್ಯಾ ನಡುವೆ ನೆನೆಗುದಿಗೆ ಬಿದ್ದಿದ್ದ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಎರಡೂ ದೇಶಗಳು ಸಹಿ ಹಾಕುವ ಸಾಧ್ಯತೆಗಳಿವೆ. ಆ ಬಗ್ಗೆ ಮಾತುಕತೆಗಳಿಗೀಗ ವೇಗ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಯುರೇಷಿಯನ್ ಎಕನಾಮಿಕ್ ಯೂನಿಯನ್ ಜೊತೆ ಕೂಡ ಭಾರತ ತನ್ನ ಮುಕ್ತ ವ್ಯಾಪಾರ ಒಪ್ಪಂದದ ಕುರಿತಾದ ಮಾತುಕತೆಗಳನ್ನು ಶುರು ಮಾಡ್ತಾ ಇದೆ. ಈ ಯುರೇಷಿಯನ್ ಯೂನಿಯನ್ ಅಂದ್ರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಈ ದೇಶಗಳ ಕೂಟ. ಇದರಲ್ಲಿ ರಷ್ಯಾ ಅತಿ ದೊಡ್ಡ ದೇಶ, ಹಾಗೆ ಕಜಕಿಸ್ತಾನ ಇದೆ, ಕಿರ್ಗಿಸ್ತಾನ್, ಬೆಲಾರೂಸ್ ಹಾಗೂ ಆರ್ಮೇನಿಯಾಗಳು ಈ ಕೂಟದಲ್ಲಿವೆ. ಆರ್ಮೇನಿಯಾದ ಜೊತೆ ಭಾರತಕ್ಕೆ ರಕ್ಷಣಾ ಒಪ್ಪಂದಗಳಿವೆ. ಭಾರತದ ಆಯುಧಗಳನ್ನು ಆರ್ಮೇನಿಯಾ ಖರೀದಿ ಮಾಡ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಇನ್ನು ರಷ್ಯಾ ಜೊತೆ ಭಾರತಕ್ಕೆ ರಕ್ಷಣಾ ಒಪ್ಪಂದಗಳು ಮಾತ್ರ ಅಲ್ಲ, ಇಂಧನದ ಸಹಭಾಗಿತ್ವ ಕೂಡ ಇದೆ. ಅಂದ್ರೆ ರಷ್ಯಾದ ಕಚ್ಚಾ ತೈಲವನ್ನು ಭಾರತ ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡ್ತಾ ಇದೆ. ಹಾಗೆ ಫರ್ಟಿಲೈಸರ್ಸ್, ಕೆಮಿಕಲ್ಸ್ ಸೇರಿದಂತೆ ರಷ್ಯಾದಿಂದ ನಮಗೆ ಸಾಕಷ್ಟು ಪದಾರ್ಥಗಳು ಆಮದಾಗುತ್ತವೆ. ಇತ್ತೀಚೆಗೆ ರಷ್ಯಾದ ತೈಲ ಆಮದು ಹೆಚ್ಚಾದ ನಂತರ ಭಾರತ ಹಾಗೂ ರಷ್ಯಾ ನಡುವಿನ ಟ್ರೇಡ್ ಡೆಫಿಸಿಟ್ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸದ್ಯಕ್ಕದು ಸುಮಾರು $50 ಬಿಲಿಯನ್ ವರೆಗೆ ಮುಟ್ತಾ ಇದೆ. ಹೀಗಾಗಿ ಈ ಡೆಫಿಸಿಟ್ ಅನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ರಷ್ಯಾದ ಮಾರುಕಟ್ಟೆ ಭಾರತಕ್ಕೆ ಮುಕ್ತವಾಗಿ ಸಿಗಬೇಕು. ಅಂದರೆ ರಷ್ಯಾಗೆ ಭಾರತದ ರಫ್ತುಗಳು ಹೆಚ್ಚಾಗಬೇಕು. ಅದಕ್ಕಾಗಿ ಈಗ ಎರಡೂ ದೇಶಗಳು ಮಾತುಕತೆಯನ್ನು ಶುರು ಮಾಡಿವೆ. ಆದಷ್ಟು ಬೇಗ ಭಾರತ ರಷ್ಯಾ ಜೊತೆ ಮತ್ತು ಯುರೇಷಿಯನ್ ಎಕನಾಮಿಕ್ ಯೂನಿಯನ್ ದೇಶಗಳ ಜೊತೆ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕುವ ಸಾಧ್ಯತೆಗಳಿವೆ. ಇಲ್ಲಿ ಯುರೇಷಿಯನ್ ಯೂನಿಯನ್ ದೇಶಗಳ ಜೊತೆಗಿನ ಭಾರತದ ಮುಕ್ತ ವ್ಯಾಪಾರ ಮಾತುಕತೆಗಳು ಶುರುವಾಗಿ ಈಗಾಗಲೇ 3 ವರ್ಷಗಳು ಕಳೆದಿದ್ವು. ಅದು ನಿಧಾನವಾಗಿ ನಡೀತಾ ಇತ್ತು. ಈಗ ಆ ಮಾತುಕತೆಗಳಿಗೆ ವೇಗ ಕೊಡೋ ಪ್ರಯತ್ನವನ್ನ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಮಾಡ್ತಾ ಇದ್ದಾರೆ. ಗೆಳೆಯರೇ, ಇಲ್ಲಿ ರಷ್ಯಾ ಮತ್ತು ಯುರೇಷಿಯನ್ ಯೂನಿಯನ್ ಜೊತೆಗಿನ ಒಪ್ಪಂದಗಳು ಭಾರತದ ಫಾರ್ಮಾ, ಇಂಜಿನಿಯರಿಂಗ್ ಹಾಗೂ ಟೆಕ್ಸ್ಟೈಲ್ಸ್ ರಫ್ತುಗಳಿಗೆ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡುತ್ತವೆ. ಜೊತೆಗೆ ಚೈನಾದೊಂದಿಗಿನ ವ್ಯಾಪಾರಗಳನ್ನು ಹೆಚ್ಚು ಮಾಡಿಕೊಳ್ಳುವ ಬಗ್ಗೆ ಕೂಡ ಭಾರತ ತನ್ನ ಪ್ರಯತ್ನಗಳನ್ನು ಈಗಾಗಲೇ ಪ್ರಾರಂಭ ಮಾಡಿದೆ. ಇಲ್ಲಿ ಚೈನಾ ಜೊತೆಗಿನ ವ್ಯಾಪಾರದಲ್ಲಿ ಕೂಡ ಭಾರತ ಸರಿಸುಮಾರು $90 ಬಿಲಿಯನ್ ವ್ಯಾಪಾರ ಕೊರತೆಯನ್ನು ಅನುಭವಿಸ್ತಾ ಇದೆ. ಎರಡು ದೇಶಗಳ ನಡುವೆ ಏನೇ ವ್ಯಾಪಾರ ಹೆಚ್ಚು ಮಾಡಿದ್ರು ಚೈನಾದಿಂದ ನಾವು ಮಾಡಿಕೊಳ್ಳುವ ಆಮದು ಹೆಚ್ಚಾಗತ್ತೆ ಹೊರತು ಚೈನಾಗೆ ನಾವು ಮಾಡೋ ರಫ್ತು ತುಂಬಾ ದೊಡ್ಡದೇನಲ್ಲ. ಹೀಗಾಗಿ ಇಲ್ಲಿ ವ್ಯಾಪಾರ ಕೊರತೆಯನ್ನ ಅನುಭವಿಸ್ತಾ ಇರೋ ಭಾರತ ಅದೇ ಹಣವನ್ನ ಭಾರತದಲ್ಲಿ ಚೈನಾ ಮೂಲಕ ಹೂಡಿಕೆ ಮಾಡಿಸಿದ್ರೆ ಹೇಗೆ ಅಂತ ಯೋಚಿಸ್ತಾ ಇದೆ. ಗೆಳೆಯರೆ, ಚೈನಾ ಅನ್ನೋದು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ನ ದೈತ್ಯ. ಅದರಲ್ಲೂ ಮೊಬೈಲ್ ಫೋನುಗಳಿವೆ ನೋಡಿ. ನೀವು ಜಸ್ಟ್ ಯಾವುದಾದ್ರೂ ಒಂದು ಮಾಡೆಲ್ ಅನ್ನು ಕೊಟ್ಟು ನನಗೆ ಇದೇ ತರಹದ ಇಷ್ಟು ಪೀಸು ಮೊಬೈಲುಗಳು ಬೇಕು ಅಂದ್ರೆ ಅವುಗಳನ್ನ ಅಲ್ಲಿ ಹಂಗೇ ತಯಾರು ಮಾಡಿ ನೀವು ಕೇಳಿದ ಬೆಲೆಗೆ ಕೊಡೋ ತರದ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ. ಈಗ ಆ ಕಾರ್ಖಾನೆಗಳನ್ನ ಭಾರತದತ್ತ ಆಕರ್ಷಿಸುವ ಬಗ್ಗೆ ಯೋಚಿಸಲಾಗ್ತಾ ಇದೆ. ಆ ಮೂಲಕ ನಮ್ಮಲ್ಲಿನ ಚೈನಾ ಮೂಲದ ಬ್ರ್ಯಾಂಡ್ಗಳೇನಿವೆ ಅವುಗಳನ್ನ ಇಲ್ಲೇ ಸಂಪೂರ್ಣವಾಗಿ ತಯಾರು ಮಾಡೋದಕ್ಕೆ ಸಾಧ್ಯ ಆದ್ರೆ ಭಾರತದ ಯುವಕರಿಗೆ ಕೆಲಸ ಸಿಗುತ್ತೆ. ಜೊತೆಗೆ ಅವರಿಗೆ ಭಾರತದ ಮಾರುಕಟ್ಟೆ ಸಿಗೋದಷ್ಟೇ ಅಲ್ಲ, ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಕೂಡ ಆಗುತ್ತೆ. ಇಲ್ಲಿಂದ ಆ ಮೊಬೈಲ್ಗಳನ್ನ ಹೊರ ದೇಶಗಳಿಗೆ ರಫ್ತು ಮಾಡೋದಕ್ಕೂ ಸಾಧ್ಯ ಆಗುತ್ತೆ. ಇಂಥ ಮಾತುಕತೆಗಳು ಶುರು ಆಗ್ತಾ ಇವೆ. ಅದರ ಭಾಗವಾಗಿ ಚೈನಾದ ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಭಾರತ ವೀಸಾ ಕೊಡೋದಕ್ಕೆ ಶುರು ಮಾಡಿದೆ. ಎರಡೂ ದೇಶಗಳ ನಡುವೆ ನೇರ ವಿಮಾನ ಸಂಚಾರ ಕೂಡ ಪ್ರಾರಂಭ ಆಗಿದೆ. ಹಾಗೆ ಬಾರ್ಡರ್ ಟ್ರೇಡ್ ಅನ್ನು ಪ್ರಮೋಟ್ ಮಾಡೋದಕ್ಕೆ ನಾಥುಲಾ, ಶಿಪ್ಕಿಲಾ ಮತ್ತು ಲಿಪುಲೇಕ್ಗಳಲ್ಲಿ ಬಾರ್ಡರ್ ಟ್ರೇಡ್ ಪಾಯಿಂಟ್ಗಳನ್ನು ಮತ್ತೆ ಓಪನ್ ಮಾಡಲಾಗಿದೆ. ಲಿಪುಲೇಕ್ ಬಾರ್ಡರ್ ಟ್ರೇಡ್ ಪಾಯಿಂಟ್ ಓಪನ್ ಆಗಿರೋದು ಈಗ ನೇಪಾಳದ ಉರಿಗೆ ಕಾರಣ ಆಗ್ತಾ ಇದೆ. ಯಾಕೆಂದ್ರೆ ಈ ಹಿಂದೆ ಇದೇ ನೇಪಾಳ ಚೈನಾದ ಬೆಂಬಲವನ್ನ ಬೆನ್ನಿಗಿಟ್ಟುಕೊಂಡು ಚೈನಾದ ಮಾತು ಕೇಳ್ಕೊಂಡು ಲಿಪುಲೇಕ್ ನಮ್ಮದು, ಅದು ನಮಗೆ ಸೇರಬೇಕು ಅಂತ ಭಾರತದ ಜೊತೆ ಗಡಿ ಕ್ಯಾತೆಯನ್ನ ಶುರು ಮಾಡಿತ್ತು. ಈಗ ಆನೆ ಮತ್ತು ಡ್ರ್ಯಾಗನ್ ಕೂಡಿ ಡ್ಯಾನ್ಸ್ ಮಾಡೋದಕ್ಕೆ ಹೋಗ್ತಾ ಇವೆ. ಹೀಗಾಗಿ ನೇಪಾಳ ಪಾಪ ಪೆಚ್ಚು ಮೊರೆಯನ್ನ ಹಾಕೊಳ್ತಾ ಇದೆ. ಇದೆಲ್ಲದರ ಜೊತೆ ಯುರೋಪಿಯನ್ ಯೂನಿಯನ್ ಜೊತೆಗಿನ ಟ್ರೇಡ್ ಟಾಕ್ಸ್ ಕೂಡ ಈಗ ಸಾಕಷ್ಟು ವೇಗವನ್ನು ಪಡ್ಕೊಳ್ತಾ ಇವೆ. ಎರಡೂ ದೇಶಗಳ ಪ್ರತಿನಿಧಿಗಳು ನಿರಂತರವಾಗಿ ಭೇಟಿ ಮಾಡುವ ಮೂಲಕ ಅಲ್ಲಿ ಕೂಡ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಆದಷ್ಟು ಬೇಗ ಮಾಡಿಕೊಳ್ಳೋ ತರಾತುರಿಯನ್ನು ತೋರಿಸ್ತಾ ಇದ್ದಾರೆ. ಈ ಒಪ್ಪಂದ ಸಾಧ್ಯ ಆದರೆ ಒನ್ಸ್ ಅಗೈನ್ ಭಾರತದ ಟೆಕ್ಸ್ಟೈಲ್ಸ್, ಫಾರ್ಮಾ, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ ಕಾಂಪೋನೆಂಟ್ಸ್ ಹೀಗೆ ಬಹುತೇಕ ವಸ್ತುಗಳ ಮೇಲೆ ಯುರೋಪಲ್ಲಿ ಟ್ಯಾರಿಫ್ ಕಡಿಮೆ ಆಗುತ್ತೆ, ವ್ಯಾಪಾರ ಹೆಚ್ಚಾಗುತ್ತೆ. ಇಷ್ಟೆಲ್ಲ ಮಾಡ್ತಾ ಭಾರತ ಅಮೆರಿಕಾನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ತಾ ಇದೆ ಅಲ್ವಾ? ಆದರೆ ನಿಜಕ್ಕೂ ಇದು ಇಷ್ಟಕ್ಕೆ ನಿಲ್ತಾ ಇಲ್ಲ. ಇಲ್ಲಿ ಅಮೆರಿಕಾದ ಟ್ಯಾರಿಫ್ ಇದೆಯಲ್ಲ,
ಇದರಿಂದ ನಿಜಕ್ಕೂ ಅತಿ ಹೆಚ್ಚು ಸಮಸ್ಯೆಗೆ ತುತ್ತಾಗೋದು ನಮ್ಮ ಟೆಕ್ಸ್ಟೈಲ್ಸ್ ಮತ್ತು ಗಾರ್ಮೆಂಟ್ಸ್ ಇಂಡಸ್ಟ್ರಿ. ನಮ್ಮ ಈ ಬಟ್ಟೆ ಉದ್ಯಮದ ಒಟ್ಟು ರಫ್ತಲ್ಲಿ 40% ಅಮೆರಿಕಾಗೆ ಆಗತ್ತೆ. ಅಲ್ಲಿನ ಮಾರುಕಟ್ಟೆಯನ್ನು ಕಳ್ಕೊಂಡ್ರೆ ಭಾರತದಲ್ಲಿ ಸಾಕಷ್ಟು ಜನ ನಿರುದ್ಯೋಗ ಸಮಸ್ಯೆಗೆ ತುತ್ತಾಗುವ ಸಾಧ್ಯತೆ ಇರುತ್ತೆ. ಮತ್ತು ಈಗಾಗಲೇ ಅಮೆರಿಕದ ಟ್ಯಾರಿಫ್ ಕಾರಣಕ್ಕೆ ನಮ್ಮ ಟೆಕ್ಸ್ಟೈಲ್ಸ್ ಇಂಡಸ್ಟ್ರಿಯ ಷೇರು ಬೆಲೆಗಳು ಕೂಡ ಕಡಿಮೆ ಆಗ್ತಾ ಇವೆ. ಹೀಗಾಗಿ ಅಮೆರಿಕದ ಮಾರುಕಟ್ಟೆಯಲ್ಲಿ ಕಾಂಪಿಟೇಷನ್ ಮಾಡೋದಕ್ಕೆ ಸಾಧ್ಯವಾಗುವ ಹಾಗೆ ಮತ್ತು ಬೇರೆ ದೇಶಗಳಲ್ಲಿ ಕೂಡ ಸ್ಪರ್ಧೆಗೆ ನಿಲ್ಲೋದಕ್ಕೆ ಸಹಾಯವಾಗುವ ಹಾಗೆ, ಅದರ ಜೊತೆಗೆ ದೇಸಿ ಮಾರುಕಟ್ಟೆಯಲ್ಲಿ ಕೂಡ ಸ್ವಲ್ಪ ಬೆಲೆ ಇಳಿಕೆಗೆ ಕಾರಣ ಆಗುವ ಹಾಗೆ ಭಾರತ ತಾನು ಆಮದು ಮಾಡಿಕೊಳ್ಳುವ ಹತ್ತಿಯ ಮೇಲೆ ಇಷ್ಟು ದಿನ ವಿಧಿಸ್ತಾ ಇದ್ದ 11% ಸುಂಕವನ್ನು ರದ್ದು ಮಾಡಿದೆ. ಹೀಗಾಗಿ ಹತ್ತಿಯ ಬೆಲೆ ಇನ್ನು ಮುಂದೆ 11% ಕಡಿಮೆ ಆಗುತ್ತೆ. ಇದು ಸೆಪ್ಟೆಂಬರ್ 30ರವರೆಗೆ ಜಾರಿಯಲ್ಲಿರುತ್ತೆ. ಬಹುಶಃ ಸೆಪ್ಟೆಂಬರ್ ನಂತರ ಅಮೆರಿಕದ ಟ್ಯಾರಿಫ್ ಸೇರಿದಂತೆ ಭಾರತದ ಎಲ್ಲ ವ್ಯಾಪಾರಗಳು ಸರಿದಾರಿಗೆ ಬರಬಹುದು ಅನ್ನೋ ನಿರೀಕ್ಷೆ ಭಾರತ ಸರ್ಕಾರಕ್ಕಿದೆ. ಹೀಗಾಗಿ ಸೆಪ್ಟೆಂಬರ್ವರೆಗೆ ಹತ್ತಿಯ ಮೇಲೆ ಆಮದು ಸುಂಕ ಇರೋದಿಲ್ಲ ಅಂತ ಭಾರತ ಹೇಳಿದೆ. ಸೊ ಒಟ್ಟಾರೆ ಅಮೆರಿಕದ ಅಹಂಕಾರಕ್ಕೆ ಪೆಟ್ಟು ಕೊಡೋದಕ್ಕೆ ಏನೆಲ್ಲ ಮಾಡಬಹುದೋ ಅದೆಲ್ಲವನ್ನ ಭಾರತ ಶುರು ಮಾಡಿದೆ. ಇದನ್ನು ಅಮೆರಿಕ ಹೇಗೆ ತಗೊಳ್ಳುತ್ತೆ ಅನ್ನೋದನ್ನ ನಾವಿಲ್ಲಿ ಕಾದು ನೋಡಬೇಕು. ಇದು ಗೆಳೆಯರೆ, ಟ್ರಂಪ್ ಟ್ಯಾರಿಫ್ಗೆ ಭಾರತ ಕೊಡ್ತಾ ಇರೋ ಹೊಡೆತದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.